ರಾಜಾರಾಮನಾಗಿ ಏನು ಕರ್ತವ್ಯ ತಗೋಬೇಕಂದ್ರೆ ನಾನು ತಗೊಂಡಿದ್ದೇನೆ. ಪ್ರಜೆಗಳಿಗೆ ಗೊತ್ತಾಗಬೇಕು ರಾಮ ಎಲ್ಲರಲ್ಲೂ ಒಂದೇ ನ್ಯಾಯವನ್ನು ಮಾಡಿದ. ಹೆಂಡತಿಗೊಂದು ನ್ಯಾಯ, ಪ್ರಜೆಗಳಿಗೊಂದು ನ್ಯಾಯ ಮಾಡಿಲ್ಲ ಅಂತ ಪ್ರಜೆಗಳಿಗೆ ಗೊತ್ತಾಗಬೇಕು ಅನ್ನುವ ಧರ್ಮ ದೃಷ್ಟಿಯಿಂದ ನಾನು ಅದನ್ನು ತೀರ್ಮಾನ ತಗೊಂಡಿದ್ದೀನಿ. ನಾನು ಸೀತೆಯನ್ನು ಈಗಲೂ ಸ್ವೀಕರಿಸಿದ್ದೇನೆ, ಎಂದೋ ಸ್ವೀಕರಿಸಿದ್ದೇನೆ. ಆದರೆ ಸಭಾ ಜನರಲ್ಲಿ ಸಾಕ್ಷೀಕರಿಸಬೇಕು, ಯಾಕಂದ್ರೆ ಜನಗಳಲ್ಲಿ ಮೆಚ್ಚಲು ಅಷ್ಟು ಸುಲಭ ಇಲ್ಲ. ಹೌದ್ರ? ನೀವು ಹೇಗೆ ಹೇಳಿದ್ರು ಸೀತೆ ಕೂಡ ನಾನು ಪರಿಶುದ್ಧಳು ಅಂತ ಹೇಳಿ ಈ ಸಭೆಯಲ್ಲಿ ಹೇಳಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಬರ್ತೀರ. ಎಂತ ಸಂಕಷ್ಟ. ಆಗ ಆಯ್ತು ಅಂತಂದೇಳಿ ಸೀತಾ ಮಾತೆ ಋಷಿಗಳಿಗೆ ನಮಸ್ಕಾರ ಮಾಡಿ ತುಂಬಿದ ಸಭೆಗೆ ಜನರಿಗೆ ಎಲ್ಲಾ ತುಂಬಿದ ಸದಸ್ಯರು ಎಲ್ಲ ಸೇರಿರ್ತಕ್ಕಂಥ ಎಲ್ಲಾ ಜನ ಸಮೂಹಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಮಾತಾಯಿ ನಮಸ್ಕಾರ ಮಾಡಿ ಹೇಳ್ತಾಳೆ, ಎಲ್ಲರಿಗೂ ನನ್ನ ಪ್ರಣಾಮಗಳು, ಋಷಿವರ್ಯರಿಗೂ ನಡೆದಿರ್ತಕ್ಕಂಥ ಎಲ್ಲಾ ರಾಜ್ಯದ ಪ್ರಜೆಗಳಿಗೂ ನನ್ನ ನಮಸ್ಕಾರಗಳಂತ ನಮಸ್ಕಾರ ಮಾಡಿ ಹೇಳ್ತಾಳೆ, ಪ್ರಭು ಎನ್ನ ಪತಿದೇವ, ಲೋಕಪವಾದನ ಎಂದೂ ತಪ್ಪತ್ತು. ನಾನು ಪತಿವ್ರತೆ ಅಂತ ನಿನಗೆ ಗೊತ್ತಿದೆ. ನಿನ್ನ ಮೇಲೆ ನಾನು ಎಂದೂ ಕೂಡ ಕಳಂಕ ತರುವುದಿಲ್ಲ. ಈಗ ನನ್ನ ಮಕ್ಕಳಾಗಿದ್ದಪ್ಪ ಅಂದ್ರೆ ನಾನು ಅಡಿಗೆ ಬಿಟ್ಟು ಬಂದು ಹೋಗಂತ ಹೇಳಿ ಮತ್ತೆ ಗಂಡನ ಕಡೆ ತಿರುಗಿ ನೋಡ್ದಲ್ಲ ಡ್ರೈವರ್ಸ್ ಕೊಟ್ಟು ಹೆಂಗ ಹೋಗ್ಬಿಟ್ಟು ಬರೀ ಬುದ್ಧಿ ಮಾಡಿದಂತ ಹೋಗಿಲ್ಲ. ಹೌದಿಲ್ಲ? ಬರೀ ಒಂದ್ ಸಣ್ಣ ತಪ್ಪಾದ್ರು ಸಾಕು, ಬರೀ ಚಹಾ ಕುಡಿಯೋದಕ್ಕೆಲ್ಲ ಡ್ರೈವರ್ಸ್ ಆಗ್ಯಾವ. ಹೌದಿಲ್ರಿ? ಬರೀ ಚಹಾ ಕುಡಿಯೋದಕ್ಕೆಲ್ಲ ಡ್ರೈವರ್ಸ್ ಆಗ್ಯಾವ ಈಗ. ಸೀತೆ ಎಂತ ಮಾತು ಹೇಳ್ತಾರೆ ಗೊತ್ತಾ ರಾಮನಿಗೆ? ಪ್ರಭು, ನೀವು ನನ್ನನ್ನು ಸ್ವೀಕಾರ ಮಾಡಿದ್ದೀರಿ, ನಿಮ್ಮ ಬಗ್ಗೆ ನನಗೆ ಅನುಮಾನ ಇಲ್ಲ. ನೀವು ಎಂದೂ ಕೂಡ ನನ್ನ ರಾಮನೇ, ನೀವು ನನ್ನ ಪತಿದೇವನೇ, ನೀನು ನನ್ನ ಮೇಲೆ ಅಪವಾದ ಪಟ್ಟಿಲ್ಲ. ಲೋಕದ ಅಪವಾದಕ್ಕೆ ಎದುರಿ ನನ್ನನ್ನು ಕಾಡಿಗೆ ಬಿಟ್ಟೆ ಅಂತ ನನಗೆ ಗೊತ್ತಿದೆ. ನಿನ್ನ ಮೇಲೆ ನಾನು ದೂಷಣೆಯನ್ನು ತರಲಾರೆ ಪರಮಾತ್ಮ, ನಿನ್ನ ಮೇಲೆ ನಾನು ದೂಷಣೆಯನ್ನು ತರಲಾರೆ. ನಾನು ಇವತ್ತು ಸಾಕ್ಷೀಕರಿಸ್ತೇನೆ, ನನ್ನ ಆತ್ಮ ಸಾಕ್ಷಿಯಾಗಿ, ನನ್ನ ಪತಿದೇವನ ಸಾಕ್ಷಿಯಾಗಿ, ನಾನು ಪತಿವ್ರತೆ ಅಂತ ಹೇಳಿ ನಾನು ಸಾಕ್ಷೀಕರಿಸ್ತೀನಿ. ಆದ್ರೆ ಮತ್ತೆ ಮುಂದೆ ಒಂದಿನ ಮತ್ತೆ ಯಾರಾದ್ರೂ ನನ್ನನ್ನು ಅಪವಿತ್ರ ಅಂತ ಹೇಳಿದಾಗ ಮತ್ತೆ ಅವಾಗ ಏನ್ ಮಾಡ್ತೀಯ? ಮುಂದೊಂದು ದಿನ ಮತ್ತೆ ಇದೇ ಜನಗಳು ಮತ್ತೆ ಅಪವಾದವನ್ನು ಹೊರಿಸ್ತಾರೆ. ಹಾಗಾಗಿ ನಾನಿದ್ರೆ ತಾನೇ ನಿನಗೆ ಅಪವಾದ, ನಾನೇ ಇಲ್ಲ ಅಂದ್ರೆ ಎಲ್ಲಿಂದ ನಿನಗೆ? ತಲೆ ಇದ್ರೆ ತಲೆನೋವು, ತಲೆನೇ ಇಲ್ಲ ಅಂದ್ರೆ ನಿನಗೆ ಎಲ್ಲಿಂದ ತಲೆನೋವು? ಎಂತ ಮಾತಾಡ್ರಿ. ನಾನಿದ್ರೆ ತಾನೇ ನಿನಗೆ ಅಪವಾದ, ನಾನೇ ಇಲ್ಲ ಅಂದ್ರೆ ಯಾವ ಅಪವಾದ? ನಾನಿದ್ದು ನಿನಗೆ ಇನ್ನೊಂದಿಷ್ಟು ಅಪವಾದ ಕೊಡಲಾರೆ ರಾಮ ಅಂತ ಹೇಳ್ತೀನಿ ಸೀತಾ. ಪ್ರಭು, ನಾನಿದ್ದು ನಿನಗೆ ಇನ್ನೊಂದಿಷ್ಟು ಅಪವಾದ ನಾನು ತರಲಾರೆ. ಒಬ್ಬ ಪತಿ ಮತ್ತೆ ಸತಿ ಇಬ್ಬರು ಎಲ್ಲ ರತಿ ಸುಖಕ್ಕಾಗಿ ಮದುವೆ ಆಗ್ತಾರೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದು ಅಲ್ಲ. ಪತಿ ಮತ್ತೆ ಸತಿಗಳು ಸೇರಿ ಒಂದು ಹೊಸ ಜೀವನವತಿ ಕಾಲಿಟ್ಟಾಗ ಒಂದು ಹೊಸ ವಂಶದ ಅಭಿವೃದ್ಧಿ ಆಗಬೇಕನ್ನುವ ಸಂಕಲ್ಪದಿಂದ ಹಿರಿಯರು ಮದುವೆಯನ್ನು ಮಾಡಿರ್ತಾರೆ. ಆ ಒಂದು ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೀನಿ. ನಾನು ನಿನ್ನ ಜೊತೆಗೆ ಕಷ್ಟದಲ್ಲೂ ಸುಖದಲ್ಲೂ ನಿನ್ನ ಜೊತೆಗೆ ನಾನಿದ್ದೀನಿ. ವನವಾಸದಲ್ಲೂ ನಿನ್ನ ಜೊತೆಗಿದ್ದೀನಿ, ಸುಖದಲ್ಲೂ ನಿನ್ನ ಜೊತೆಗಿದ್ದೀನಿ. ನಮ್ಮಿಬ್ಬರ ಸುಖ ದುಃಖದ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ, ಲವ ಮತ್ತೆ ಕುಶ ಅಂತಕ್ಕಂಥ. ಅಂದ್ರೆ ಒಬ್ಬ ಹೆಣ್ಣು ಒಂದು ಗಂಡನ ಮನೆಗೆ ಹೋಗಿ ವಂಶದ ಉದ್ಧಾರದ ಕರ್ತವ್ಯವನ್ನು ಮಾಡಬೇಕು, ವಂಶವನ್ನ ಬೆಳೆತಕ್ಕಂಥ ಕರ್ತವ್ಯವನ್ನ ಮಾಡಬೇಕು. ಆ ಕರ್ತವ್ಯವನ್ನ ನಾನು ಮಾಡಿದ್ದೀನಿ. ನಿನ್ನ ವಂಶಕ್ಕೆ 2 ಅವಳಿ ಜೋಡಿ ಮಕ್ಕಳನ್ನು ನಾನು ಕೊಟ್ಟಿದ್ದೀನಿ. ಇನ್ನು ಮೇಲೆ ನನ್ನ ಕೈಯಿಂದ ಈ ಅಪವಾದನ ಸಹಿಸಲಾರೆ. ಎಷ್ಟು ಅಂತ ಸಹಿಸಿಕೊಂಡ್ಲಿ ಪರಮಾತ್ಮ? ಹೆಣ್ಣಾಗಿ ಹುಟ್ಟಿ ನಾನು ಎಷ್ಟು ಅಂತ ಸಹಿಸಿಕೊಂಡ್ಲಿ? ಸಾಕಾಗಿದೆ. ನಾನಿದ್ರೆ ಮುಂದೆ ನಿನಗೆ ಎಂದಿದ್ದು ಅಪವಾದ. ಮತ್ತೆ ಇನ್ನೊಬ್ರು ಯಾರಾದ್ರೂ ಏನಾದ್ರು ಒಂದು ಮಾತಾಡ್ತಾರೆ, ನಾನಿಲ್ಲ ಅಂದ್ರೆ ನಿನಗೆ ಯಾರು ಅನ್ನಬೇಕು? ಎಂತ ಮಾತು? ನಾನೇ ಇಲ್ಲ ಅಂದ್ರೆ ನಿನಗೆ ಯಾರು ಅನ್ನಬೇಕು? ಹಾಗಾಗಿ ಇವತ್ತು ನಾನೊಂದು ನಿರ್ಧಾರವನ್ನು ಮಾಡಿದೆ. ನಾನು ಪವಿತ್ರ ಆಗಿದ್ರೆ, ನಾನು ಪತಿವ್ರತೆ ಆಗಿದ್ರೆ ಭೂತಾಯಿ, ನೀನು ಭೂಮಿಯನ್ನು ಸೀಳಿ ನನ್ನನ್ನು ಒಳಗಡೆ ಕರೆಕ. ಎಂಥ ಮಾತು! ನಾನು ಪತಿವ್ರತೆನೇ ಆಗಿದ್ರೆ, ನಾನು ಪತಿವ್ರತ ಶಿರೋಮಣಿಯೇ ಆಗಿದ್ರೆ, ನಾನು ಪವಿತ್ರವಾಗಿದ್ರೆ, ನಾನು ಭೂಮಿಯಿಂದಲೇ ಹುಟ್ಟಿರ್ತಕ್ಕಂಥ. ಸೀತಾದೇವಿ ಜನಕ ಮಹಾರಾಜನಿಗೆ ನೇಗಿಲು ಉಳಬೇಕಾದ್ರೆ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥ ಸೀತಾದೇವಿ, ಅದಕ್ಕೆ ಜಾನಕಿ ಅಂತ ಕರೀತಾರೆ.
ಹೌದ್ರ? ಈ ಭೂಮಿಯಿಂದ ಹುಟ್ಟಿರ್ತಕ್ಕಂಥವಳು ಭೂಮಿ ಜಾತಿನ. ಹಾಗಾಗಿ ನಾನು ಪವಿತ್ರ ಅಂತ ಗೊತ್ತಾಗಿದ್ರೆ ತಾಯಿ, ನೀನು ಭೂಮಿಯನ್ನ ಒಡೆದು ನನ್ನನ್ನು ಒಳಗಡೆ ಕರ್ಕೋ, ನಾನು ಅಪವಿತ್ರ ಆಗಿದ್ರೆ ನನ್ನ ಕರ್ಕೋಬೇಡ ಅಂತಂದೇಳಿ ಸೀತೆ ಅಲ್ಲೇ ಪ್ರತಿಜ್ಞೆ ಮಾಡ್ತಾರೆ. ರಾಮ ಆಶ್ಚರ್ಯ ಆಗ್ಬಿಡ್ತಾರೆ, ಕಣ್ಣೀರು ಸುರಿಸ್ತಾರೆ, ಎಲ್ಲಾ ಪ್ರಜೆಗಳು ಕಣ್ಣೀರು ಸುರಿಸ್ತಾರೆ. ಒಂದೇ ಮಾತು ಸೀತೆ ಹೇಳಿದ್ರು, ಇವತ್ತು ಕಣ್ಣೀರು ಸುರಿಸೋದ್ರಿಂದ ಏನೂ ಸಿಗುದಿಲ್ಲ ನಿಮಗೆ. ಇವತ್ತು ನೀವು ದುಃಖ ಪಡ್ತಾ ಇದ್ದೀರಿ, ಪಡ್ತಕ್ಕಂಥದ್ದು ನಿಮ್ ಕರ್ತವ್ಯ. ರಾಮ ಪರಮಾತ್ಮ ನನ್ನ ಪತಿದೇವ, ಇವತ್ತು ನಾನು ನಿನ್ನನ್ನು ಅಗಲಿ ಹೋಗ್ತಾ ಇದ್ದೀನಿ, ನಿನಗೆ ದುಃಖ ಆಗ್ತದ ನನಗೆ ಗೊತ್ತದ, ಆದರೂ ನೀನು ಆ ದುಃಖವನ್ನು ಸಹಿಸ್ಕೋಬೇಕು. ಇವತ್ತು ಪರಿಸ್ಥಿತಿ ನಿನಗೆ ಆ ದುಃಖವನ್ನು ಸಹಿಸ್ಕೊಂಡ್ಲೇಬೇಕು. ಯಾಕಂದ್ರೆ ನಾನು ಇವತ್ತು ಒಂದು ನಿರ್ಧಾರ ಮಾಡಿದ್ದೀನಿ, ಯಾಕಂದ್ರೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಸೀತೆ ಪವಿತ್ರೆ ಅಂತಂದೇಳಿ. ಹಾಗಾಗಿ ನಾನು ಇವತ್ತು ನಿರ್ಧಾರ ಮಾಡಿದ್ದೀನಿ ಅಂತಂದೇಳಿ ಆ ಮಹಾತಾಯಿ ಕಣ್ಣೀರಾಗ್ತಾ ಕಣ್ಣು ಮುಚ್ಚಿಕೊಂಡು ಆ ಭೂಮಿ ತಾಯಿಯನ್ನ ಬೇಡಿದಾಗ ಆ ಭೂಮಿ ಒಡೆದು ಎರಡು ಗೋಳಾಗ. ಆ ಭೂಮಿ ತಾಯಿ ಭೂಗರ್ಭದಿಂದ ಸಿಂಹಾಸನವನ್ನು ಕಳಿಸ್ತಾಳೆ ಸೀತೆ, ನೀನು ಪವಿತ್ರೆ, ಜಗತ್ತಿಗೆ ಇನ್ನೊಮ್ಮೆ ಜಗತ್ತಿಗೆ ಗೊತ್ತಾಗಬೇಕು ಸೀತೆ ಪವಿತ್ರೆ ಅಂತಂದೇಳಿ ಆ ತಾಯಿ ಆ ಸಿಂಹಾಸನವನ್ನು ಕಳಿಸಿದಾಗ ಆ ಸಿಂಹಾಸನದ ಮೇಲೆ ಆ ಸೀತೆ ಕುತ್ಕೊಂಡು ಭೂಮಿಯನ್ನ ಪ್ರವೇಶ ಮಾಡ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ಸೀತೆ ಭೂಮಿಯಲ್ಲಿ ಲೀನವಾಗಿ. ರಾಮದೇವರಿಗೆ ಇಲ್ಲಿಲ್ಲದ ಸಂಕಟ. ಆ ಇಬ್ಬರು ಮಕ್ಕಳನ್ನು ಒಪ್ಪಿಸಿಬಿಟ್ಟು ರಾಮದೇವರಿಗೆ, ತಗೋ ನಿನ್ನ ಮಕ್ಕಳನ್ನು ನಿನಗೆ ಒಪ್ಪಿಸಿದೀನಿ, ನನ್ನ ಕರ್ತವ್ಯ ಮುಗಿತೀನಿ, ಹೆಣ್ಣಾಗಿ ನಾನು ಹುಟ್ಟಿರ್ತಕ್ಕಂಥ ಕರ್ತವ್ಯ ನನಗೆ ಮುಗಿತು ಪರಮಾತ್ಮ, ನನ್ನ ಕೈ ನಿಂದು ಸಹಿಸ್ಕೊಳ್ಳಲಾರೆ ಅಂತಂದೇಳಿ ಎಷ್ಟು ಪರಿಶುದ್ಧಳು ನೋಡ್ರಿ ಸೀತೆ.